ಕರ್ನಾಟಕ ಘನ ಸರ್ಕಾರ ಆ ಕಡೆ ಬರ್ಬೇಕಾ? ಹಲೋ. ಅಭಿವೃದ್ಧಿಯ ಎಂಜಿನ್ ಎಂದೇ ಬಿಂಬಿತರಾಗಿರ್ತಕ್ಕಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು. ನಮ್ಮ ಕರ್ನಾಟಕ ಘನ ಸರ್ಕಾರ ಇಂದು ಮುದ್ದೇಬೇಳೆ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಐತಿಹಾಸಿಕ 5 ಗ್ಯಾರಂಟಿಗಳ ಯೋಜನೆಗಳ ಒಂದು ಫಲಾನುಭವಿಗಳ ಸಮಾವೇಶದ ಉದ್ಘಾಟನೆಯನ್ನು ನೆರವೇರಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಬಡವರ ಬಂಧುಗಳು, ರೈತರ ಬಂಧುಗಳು, ಶೋಷಿತರ, ಅಲ್ಪಸಂಖ್ಯಾತರ, ಎಲ್ಲ ಜಾತಿ ವರ್ಗದ ಜನರ ಒಂದು ರಕ್ಷಕರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಭಾಳಷ್ಟು ಯೋಜನೆಗಳನ್ನ ಸರ್ಕಾರದ ಎಲ್ಲ ಸಮುದಾಯಗಳ ಏಳಿಗೆಯನ್ನು ಬಯಸಿ ಅನೇಕ ಯೋಜನೆಗಳನ್ನ ರೂಪಿಸಿ ಈ ನಾಡಿಗೆ ಅಣ್ಣ ಬಸವಣ್ಣನವರ ಬಸವಾದಿ ಶರಣರ ಒಂದು ಮಾರ್ಗದಲ್ಲಿ ಇವತ್ತು ಸಹ ಆಡಳಿತವನ್ನು ನೀಡ್ತಿರುವಂಥ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಮುದ್ದೇಬೇಳದ ಜನಪ್ರಿಯ ಶಾಸಕರು, ಮಾಜಿ ಸಚಿವರು ಹಾಗೂ ಹಾಲಿ ನೂತನವಾಗಿ ಕರ್ನಾಟಕ ಸೋಪ್ ಮತ್ತು ಡಿಟರ್ಜೆಂಟ್ನ ನಿಮಿತ್ತಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಪ್ಪಾಜಿ ನಾಡಗೌಡ್ರೆ, ಸಕ್ಕರೆ ಮತ್ತು ಕಬ್ಬು ಅಭಿವೃದ್ಧಿ ಕೃಷಿ ಮಾರುಕಟ್ಟೆ ಸಚಿವರು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ರೆ, ಶಾಸಕ ಮಿತ್ರ ಅಂತ ಶ್ರೀ ಇಂಡಿಯಾ ಶಾಸಕರಂತ ಶ್ರೀ ಯಶವಂತರಾಯಗೌಡ ಪಾಟೀಲ್ರೆ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಆತ್ಮೀಯರಾದಂಥ ಪ್ರಕಾಶ್ ರಾಠೋಡ್ ಅವರೇ, ಸಿಂದಗಿಯ ಶಾಸಕರಂತ ಶ್ರೀ ವಿಠಲ್ ಕಟಕೊಂಡವ್ರೆ, ನಾಗ್ಟಾನ್ ಶಾಸಕ ವಿಠಲ್ ಕಟಕೊಂಡವ್ರೆ, ಸಿಂದಗಿ ಶಾಸಕರ ಅಂತ ನಮ್ಮ ಅಶೋಕ್ ಮನಗೂಳಿ ಅವರೇ, ವೇದಿಕೆ ಮೇಲೆ ಆಸೀನರಾದ ಮಾಜಿ ಶಾಸಕರು ಹಿರಿಯಾದಂಥ ಶ್ರೀ ಶಿವಪುತ್ರ ದೇಸಾಯಿ ಅವರೇ, ಜಿಲ್ಲಾಧಿಕಾರಿಗಳೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಜಿಲ್ಲಾ ಪಂಚಾಯಿತಿಯ ಸಿ ಅವರೇ ಹಾಗೂ ನಾಡಿನ ಪರಮ ಪೂಜ್ಯ ಇಂಗ್ಲೇಶ್ವರನ ಇಲ್ಕಲ್ಲಿನ ಎಲ್ಲ ಮತ್ತು ಏನಿದೆ ಎಲ್ಲ ಪೂಜ್ಯ ಸ್ವಾಮೀಜಿಯವರೇ ಸೇರಿದಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ತಾಯಂದಿರೇ, ಸಹೋದರ ಸಹೋದರರೇ, ಯುವಕ ಮಿತ್ರ, ಮಾಧ್ಯಮ ಸ್ನೇಹಿತರೆ, ಇವತ್ತು ಮುದ್ದೇಬೇಳದ ಮತಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ದಿನ. ಇವತ್ತು ಶ್ರೀ ಅಪ್ಪಾಜಿ ನಾಡಗೌಡರು ಈ ಭಾಗದ ಶಾಸಕರಾಗಿ ಇವತ್ತು ಅನೇಕ ಕುಡಿಯ ನೀರಿನ ಯೋಜನೆಗಳನ್ನ ಉದ್ಘಾಟನೆ ಮಾಡುವ ಮೂಲಕ, ಶಂಕುಸ್ಥಾಪನೆ ಮಾಡುವ ಮೂಲಕ ಮತ್ತು ಅನೇಕ ನಮ್ಮ ಲೋಕೋಪಯೋಗಿ ಇಲಾಖೆಯ ರಸ್ತೆಗಳನ್ನ ಕೂಡ ಭೂಮಿ ಪೂಜೆ ಮಾಡುವ ಮೂಲಕ ನಮ್ಮ ಮುಖ್ಯಮಂತ್ರಿಗಳನ್ನ ಮುದ್ದೇಬೇಳೆಗೆ ಕರೆಸಿ ಅವರ ಅಮೃತಹಸ್ತದಿಂದ ಈ ಎಲ್ಲವನ್ನು ಕೂಡ ಇವತ್ತು ಸಹ ಭೂಮಿ ಪೂಜೆ ಉದ್ಘಾಟನೆಯನ್ನು ಮಾಡಿಸಿದ್ದಾರೆ. ಇದ್ರ ಜೊತೆಗೆ ನಮ್ಮ ಸರ್ಕಾರದ ಚುನಾವಣಾ ಪೂರ್ವದಲ್ಲಿ ನಾವು ಏನು ತಮಗೆ ಮಾತನ್ನ ಕೊಟ್ಟಿದ್ದೀವಿ, 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಇವತ್ತು
ನುಡಿದಂತೆ ನಡೆದು ನಮ್ಮ ಮುಖ್ಯಮಂತ್ರಿಗಳು ಅನೇಕ ಸವಾಲುಗಳನ್ನ ಎದುರಿಸಿ ಇವತ್ತು ಅದು ಎಷ್ಟೇ ಖರ್ಚು ಬರಲಿ ನಾವು ಜನರಿಗೆ ವಾಗ್ದಾನ ಮಾಡಿದ್ದೀವಿ. ಆ ಜನರಿಗೆ ವಾಗ್ದಾನ ಮಾಡಿದಂತೆ 5 ಗ್ಯಾರಂಟಿಗಳನ್ನ ಇವತ್ತು ಜಾರಿಗೆ ತಂದು ಈ ಒಂದು ಸಮಾವೇಶನ ಉದ್ಘಾಟನೆಯನ್ನು ಮಾಡಿದ್ದಾರೆ. ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುವುದಿಲ್ಲ. ತಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಮಾತನ್ನ ಕೇಳಲಿಕ್ಕೆ ಉತ್ಸುಕರಾಗಿದ್ದೀರಿ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ವಿಜಯಪುರ ಜಿಲ್ಲೆ ಈ 5 ಗ್ಯಾರಂಟಿಗಳ ಅನುಷ್ಠಾನದಲ್ಲಿ ಇವತ್ತು ಸಹ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳು ಏನು ಇದೆ, ಮುಂದುವರೆದ ಜಿಲ್ಲೆಗಳಿದ್ದಾವೆ. ನಮ್ಮಲ್ಲಿ ಕೂಡ ಇವತ್ತು ಸಹ ಬಹಳಷ್ಟು ಪರಿಣಾಮಕಾರಿಯಾಗಿ ಇವತ್ತು ಸಹ ಅನುಷ್ಠಾನವನ್ನು ನಾವು ಮಾಡಿದ್ದೀವಿ ಅಂತ ಹೇಳಕ್ಕೆ ಹೆಮ್ಮೆ ಅನಿಸ್ತದೆ. ಇವತ್ತು ಶಕ್ತಿ ಯೋಜನೆಯಲ್ಲಿ ಬಸ್ಸುಗಳಿಗೆ ಮಹಿಳಾ ಪ್ರಯಾಣಿಕರು, ನಮ್ಮೆಲ್ಲ ತಾಯಂದಿರು, ಸಹೋದರಿಯರು ಉಚಿತವಾಗಿ ಇವತ್ತು ಸಹ ಪ್ರಯಾಣ ಮಾಡಿ ಇವತ್ತು ಸದುಪಯೋಗ ಪಡಿಸ್ಕೋತಾ ಇದ್ದೀರಿ. ಎರಡನೇದಾಗಿ ಅನ್ನಭಾಗ್ಯ ಯೋಜನೆ. ಹಿಂದೆ 2013ರಿಂದ 2018ರವರೆಗೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಚುನಾವಣೆ ಪೂರ್ವದಲ್ಲಿ ಇವತ್ತು ಸಹ ಯಾರೂ ಕೂಡ ಈ ರಾಜ್ಯದಲ್ಲಿ ಹಸಿದು ಮಲಗಬಾರ್ದು, ಹೊಟ್ಟೆ ತುಂಬ ಊಟ ಮಾಡಿ ಮಲಗಬೇಕು ಅಂತೇಳಿ 5 kg ಅಕ್ಕಿಯನ್ನು ಘೋಷಣೆ ಮಾಡಿ ಇವತ್ತು ಸಹ ಬಸವ ಜಯಂತಿ ಎಂದು ಅಧಿಕಾರ ಸ್ವೀಕಾರ ಮಾಡಿ ಅದನ್ನು ಅನುಷ್ಠಾನ ತಂದಿದ್ರು. ಈಗ ಅದನ್ನು 10 kgಗೆ ಏರಿಸಿ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 4,28,986 BPL ಮತ್ತು ಅಂತ್ಯೋದಯ ಕುಟುಂಬಗಳಿಗೆ ಪ್ರತಿ ತಿಂಗಳು 5 kg ಅಕ್ಕಿ ಕೊಡೋ ಜೊತೆಗೆ ಇನ್ನೂ 5 kg ಅಕ್ಕಿ ಬದಲಿಗೆ ಏನು ಕೇಂದ್ರ ಸರ್ಕಾರ ನಮ್ಗೆ ಅಡಚಣೆಯನ್ನು ಉಂಟು ಮಾಡ್ತು ಅಕ್ಕಿ ಕೊಡಲಿಕ್ಕೆ, ಅದಕ್ಕೆ ನಾವು ಹಿಂದೆ ಸರಿಬಾರ್ದು ಅಂತ ಹೇಳಿ ತಿಳ್ಕೊಂಡು ಆ ಅಕ್ಕಿಯ ಬದಲಾಗಿ ಇವತ್ತು ಸಹ ನಗದನ್ನು, ಅಕ್ಕಿಯ ಬೆಲೆ ಎಷ್ಟಿದೆ ಅಷ್ಟು ನಗದನ್ನು ಇವತ್ತು ಸಹ ಹಣವನ್ನು ಇವತ್ತು 170 ರೂಪಾಯಿ ಹಣವನ್ನು ಕೂಡ ಇವತ್ತು ಸಹ ಅವರವರ ಖಾತೆಗೆ ನೇರವಾಗಿ ಇವತ್ತು ಜಮಾ ಮಾಡಿ ನಾವು ನುಡಿದಂತೆ ನಡೆದಿದ್ದೀವಿ. ಗೃಹಲಕ್ಷ್ಮಿ ಯೋಜನೆ ಏನು ಪ್ರತಿಯೊಂದು ಕುಟುಂಬದ ತಾಯಿ, ಸಹೋದರಿ, ಮುಖ್ಯಸ್ಥೆ ಅವಳಿಗೆ ಸುಮಾರು 2,000 ರೂಪಾಯಿ ಪ್ರತಿ ತಿಂಗಳಂತೆ ಜಮಾ ಆಗ್ತಾ ಇರುವಂಥದ್ದು. ಸುಮಾರು ನಮ್ಮ ಜಿಲ್ಲೆಯಲ್ಲಿ 4,68,315 ತಾಯಂದರಿಗೆ, ಸಹೋದರರಿಗೆ ಇವತ್ತು 415 ಕೋಟಿ ಹಣ ನೇರವಾಗಿ ಅವ್ರ ಅಕೌಂಟ್ನಲ್ಲಿ ಇವತ್ತು ಜಮಾ ಆಗಿದೆ ಅಂತ ಹೇಳಕ್ಕೆ ಹರ್ಷಪಡ್ತಿದ್ವಿ. ಇದರಿಂದ ಮಹಿಳೆಯರ ಆರ್ಥಿಕ ಸಬಲೀಕರಣ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇಂಧನ ಇಲಾಖೆಯಿಂದ ಗೃಹ ಜ್ಯೋತಿ ಯೋಜನೆಯಲ್ಲಿ 200 ಯೂನಿಟ್ವರೆಗೆ ಏನು ಪ್ರತಿ ಗೃಹ ಬಳಕೆದಾರರಿಗೆ ಉಚಿತ ಕೊಡ್ತಿದ್ದೀವಿ. ಇದರಲ್ಲಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ 4,04,761 ಗ್ರಾಹಕರು ಯೋಜನೆಯಲ್ಲಿ ಸದುಪಯೋಗ ಪಡಿಸ್ಕೊಂಡಿರ್ತಾರೆ. ಇವತ್ತು ಯುವ ನಿಧಿಯಲ್ಲಿ ನಮ್ಮ ಜಿಲ್ಲೆಯ ಯುವಕರು 2 ವರ್ಷದ ಅವಧಿಗೆ ಏನು ನಾವು ನಿರುದ್ಯೋಗ ಭತ್ಯೆಯನ್ನು 3,000 ಪದವೀಧರರಿಗೆ 1,500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ನಾವು ಕೊಡ್ತೀವಿ. 6,000 ಯುವತಿಯರು ಸಹ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಬಹುಶಃ ಬೇರೆ ಯಾರೋ ಮುಖ್ಯಮಂತ್ರಿ ಆಗಿದ್ರೆ ಇಂಥ ಒಂದು ಸವಾಲಿನ ಸಂದರ್ಭದಲ್ಲಿ ಹಣಕಾಸನ್ನು ಸರಿದೂಗಿಸ್ಕೊಂಡು ಕಷ್ಟಕರವಾದಂಥ ಸಂದರ್ಭದಲ್ಲಿ, ಯಾಕಂದ್ರೆ ಹಿಂದಿನ ಸರ್ಕಾರ ಸುಮಾರು 2 ಲಕ್ಷ ಕೋಟಿಗಿಂತ ಜಾಸ್ತಿ ಇವತ್ತು ಪೆಂಡಿಂಗ್ ಬಿಲ್ಲನ್ನು ಇಟ್ಟು ಹೊರೆಯನ್ನು ಹಾಕಿ ನಮ್ಮ ಮುಖ್ಯಮಂತ್ರಿಗಳ ಮೇಲೆ, ಸರ್ಕಾರ ಮೇಲೆ ಹಾಕಿ ಹೋಗಿದ್ದಾರೆ. ಅದೆಲ್ಲವನ್ನ ಎದುರಿಸಿ ಈ 5 ಗ್ಯಾರಂಟಿಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಯೋಜನೆಗಳನ್ನ ಮಾತು ಕೊಟ್ಟಿದ್ದೀನಿ, ಏನೇ ಕಷ್ಟ ಬರಲಿ ಅದನ್ನ ಕೊಡಬೇಕು ಅಂತೇಳಿ ಇವತ್ತು ಸಹ 5 ಗ್ಯಾರಂಟಿಯನ್ನು ಇವತ್ತು ಜಾರಿಗೊಳಿಸಿ ಇವತ್ತು ತಮ್ಮ ಮುಂದೆ ಬಂದು ಇವತ್ತು ಸಹ ಈ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದಾರೆ. ಇದೇನು ತೋರಿಸ್ತದೆ ಈ 5 ಗ್ಯಾರಂಟಿಗಳು? ಭಾಳ ಜನ ಟೀಕೆ ಮಾಡ್ತಾರೆ, ಆದರೆ ಇವತ್ತೊಂದು ಸಹ ಇವತ್ತೊಂದು ಸಾಮಾಜಿಕ ಭದ್ರತೆ, ಬಡವರಿಗೆ, ಮಹಿಳೆಯರಿಗೆ, ಯುವಕರಿಗೆ ಒಂದು ಸಾಮಾಜಿಕ ಭದ್ರತೆಯನ್ನು ಕೊಡುವಂಥದ್ದು. ಆ ಕೆಲಸವನ್ನು ಇವತ್ತೊಂದು ಸಹ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ.
ಹೀಗಾಗಿ ನಾನು ಜಾಸ್ತಿ ಮಾತನಾಡಿದೆ. ಇವತ್ತು ವಿಜಯಪುರ ಜಿಲ್ಲೆ ಬಸವಣ್ಣವರಿಗೆ ಜನ್ಮ ಕೊಟ್ಟಂಥ ಜಿಲ್ಲೆ ಇದು, ಬಸವನಾಡು ಇದು. ಇವತ್ತು ಪೂಜ್ಯ ಮಠಾಧೀಶರು ಭಾಳ ಸಂತೋಷದಿಂದ ಬಂದಿದ್ದಾರೆ. ನನಗೆ ಇಲ್ಕಲಪ್ಪಗಳು ನಿನ್ನೆನೇ ಫೋನ್ ಮಾಡಿದರು, ಮೊನ್ನೆ 2 ವಾರ ಹಿಂದೆ ಅಕ್ಕಮಾದಿ ವಿಶ್ವವಿದ್ಯಾಲಯಕ್ಕೆ, ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಾದಿ ಹೆಸರನ್ನು ಇಟ್ಟರು. ಬಸವಣ್ಣವರ ಫೋಟೋನ ಎಲ್ಲ ಸರ್ಕಾರಿ ಕಚೇರಿಗಳ ಹತ್ರ ಸಹ ಮುಖ್ಯಮಂತ್ರಿಗಳು ಹಾಕ್ಲಿಕ್ಕೆ ಆದೇಶ ಮಾಡಿದರು. ಈಗ ಬಸವಣ್ಣವ್ರನ್ನ ಇವತ್ತು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದಂಥವ್ರು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಅಂತ ಹೇಳಿ ತಿಳ್ಕೊಂಡು ಎಲ್ಲ ಪೂಜ್ಯ ಶ್ರೀಗಳು ಇವತ್ತು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹೀಗಾಗಿ ಬಸವಾದಿ ಶರಣರ ಸಿದ್ಧಾಂತಗಳನ್ನ ಇವತ್ತು ಯಾರಾದರೆ ಚಾಚು ತಪ್ಪದೆ ಅದರಂತೆ ನಡ್ಕೊಂಡು ಬಂದಿದ್ರಂದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಂತೇಳಿ ಭಾಳ ಹೆಮ್ಮೆಯಿಂದ ಇವತ್ತು ಸಹ ಮಾತನಾಡಲಿಕ್ಕೆ ಬಯಸ್ತೇನೆ. ಹೀಗಾಗಿ ಮುಖ್ಯಮಂತ್ರಿಗಳು ಇಲ್ಲಿ ಮುದ್ದೇಬೇಳಕ್ಕೆ ಬಂದು ನಮ್ಮ ಶಾಸಕರಾದಂಥ ಶ್ರೀ CS ನಾಡಗೌಡರು ಅವರ ಈ ಮತಕ್ಷೇತ್ರದಲ್ಲಿ ಶಾಸಕರಾಗಿ ಏನು ಅಭಿವೃದ್ಧಿ ಪರ್ವ ಇವತ್ತು ನಡೆದಿದೆ, ಈ ಅನುಷ್ಠಾನಗಳನ್ನ ಜಾರಿಗೆ ಮಾಡಿದ್ದಾರೆ. ಈ ಎಲ್ಲವನ್ನ ಕಂಡು ಇವತ್ತು ಸಹ ಮುಖ್ಯಮಂತ್ರಿಗಳು ಸಂತೋಷಗೊಂಡು ಇವತ್ತು ಸಹ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ತಮ್ಮನ್ನು ಉದ್ದೇಶಿಸಿ ಅವರು ಮಾತನಾಡೋರಿದ್ದಾರೆ. ನಾನು ಇಷ್ಟು ಮಾತ್ರ ಈ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಸಹ ತಮ್ಮ ಮುಂದೆ ಹೇಳಿಕೆ ಬಯಸ್ತೇನೆ. ಇನ್ನೊಂದು ಬೇಡಿಕೆ ಅಂದರೆ ಬಹುಶಃ ನಮ್ಮ ಎಲ್ಲರ ಏನು ಈ ಕೃಷ್ಣ ಹಂತ 3ರಲ್ಲಿ ಏನು ಆಲಮಟ್ಟಿ ಅಣೆಕಟ್ಟು 519ರಿಂದ 524 ಆಗಬೇಕು. ಇವತ್ತು ಅಲ್ಲಿಯ ಮುಳುಗಡೆಯ ಸವಾಲುಗಳನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿದ್ದಾರೆ. ಬರುವಂಥದ್ರಲ್ಲಿ ಮುಂದೆನೂ ಕೂಡ ಸಭೆಯನ್ನು ಮಾಡಿ, ಯಾಕಂದರೆ ನಮ್ಮಲ್ಲಿ ಇನ್ನೂ ಅದು ಗೆಜೆಟ್ ನೋಟಿಫಿಕೇಶನ್ ಆಗದೇ ಇರೋದ ಕಾರಣಕ್ಕೆ ಸ್ವಲ್ಪ ನಮಗೆ ಕೈ ಕಟ್ಕೊಂಡಿದ್ದೀವಿ ನಾವು. ಅದನ್ನು ಕೂಡ ಇವತ್ತು ಸಹ ಮುಖ್ಯಮಂತ್ರಿಗಳು ಹಿಂದೆ ಆಲಮಟ್ಟಿಯಲ್ಲಿ ಸಭೆ ಮಾಡಿ ಅದನ್ನು ಯಾವ ರೀತಿ ನಾವು ಅದನ್ನು ಜನರಿಗೆ ಸಹಾಯಕ್ಕೆ ಬರಬೇಕು, ರೈತರ ಸಹಾಯಕ್ಕೆ ಬರಬೇಕು, ಜಿಲ್ಲೆ ಸಂಪೂರ್ಣವಾಗಿ ಇವತ್ತು ಸಹ ಆ ಏನು ನಮ್ಮ ಪಾಲಿನ ನೀರನ್ನು ನಾವು ಬಳಸ್ಕೋಬೇಕು ಅಂತ ಚಿಂತನೆಯನ್ನು ಸ್ವತಃ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮತ್ತು ಅವ್ರ ನೇತೃತ್ವದಲ್ಲೇ ಈ ಕೆಲಸ ಆಗ್ತದೆ ಅನ್ನೋ ಮಾತನ್ನು ಕೂಡ ಇವತ್ತೊಂದು ಸಂದರ್ಭ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಶರಣಾರ್ಥಿಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.